ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಡಾಕ್ಟರ್ ಜೋ ಟ್ರಯೋಥ್ಲಾನ್ ಸಮಯದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರು. ಅವರು ತನ್ನ ಬೈಸಿಕಲ್ ನಲ್ಲಿ ಛೇದಕದಲ್ಲಿ ತಿರುವು ಮಾಡುತ್ತಿದ್ದಾಗ 90 ಕಿಲೋಮೀಟರ್ ವೇಗದಲ್ಲಿ 4 ಚಕ್ರದ ಬ್ರಾಂಕೋ ಅವರಿಗೆ ಹಿಂದಿನಿಂದ ಡಿಕ್ಕಿ ಹೊಡೆಯಿತು. ಅವರ ಬೆನ್ನು ಮೂಳೆಯಲ್ಲಿ 6 ಕಶೇರು ಖಂಡಗಳು ಮುರಿದವು. ಅವರು ಬೆನ್ನು ಹುರಿಗೆ ತುಂಬಾ ಹಾನಿಯಾಗಿ ಡಾಕ್ಟರ್ ಜೋ ಜೀವಂತವಾಗಿರಲು ಅದೃಷ್ಟವಂತರು. ಅವರು ತಮ್ಮ ಗಾಯಗಳಿಗೆ ಹೇಗೆ ಚಿಕಿತ್ಸೆ ನೀಡಬೇಕು ಎಂಬುದರ ಕುರಿತು 4 ವಿಭಿನ್ನ ಅಭಿಪ್ರಾಯಗಳನ್ನು ಪಡೆದರು ಮತ್ತು 4 ಶಸ್ತ್ರಚಿಕಿತ್ಸರು ಹ್ಯಾರಿಂಗ್ಟನ್ ರಾಡ್ ಸರ್ಜರಿ ಎಂಬ ಸಂಕೀರ್ಣವಾದ ಕಾರ್ಯಾಚರಣೆಯನ್ನು ಶಿಫಾರಸು ಮಾಡಿದರು. ಆದರೆ ಡಾಕ್ಟರ್ ಜೋ ಸರ್ಜರಿ ಅನ್ನು ಬಯಸಲಿಲ್ಲ. ಅವರು ದೇಹವನ್ನು ಮಾಡಿದ ಶಕ್ತಿಯು ದೇಹವನ್ನು ಗುಣಪಡಿಸುತ್ತದೆ ಎಂದು ಹೇಳಿದರು. ಈ ಶಕ್ತಿಯೇ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯು ಪ್ರಜ್ಞೆಯಾಗಿದೆ. ಪ್ರಜ್ಞೆ ಅಂದರೆ ಅರಿವು. ಅರಿವು ಗಮನ ಹರಿಸುತ್ತದೆ. ಅದು ಗಮನ ಹರಿಸುತ್ತಿರಲೇಬೇಕು. ಆದುದರಿಂದ ಅವರು ತಮ್ಮ ಮನಸ್ಸಿನಲ್ಲಿ ತಮ್ಮ ಬೆನ್ನು ಮೂಳೆಯನ್ನು ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಲು ಪ್ರಾರಂಭಿಸಿದರು. ಕಶೇರು ಖಂಡದಿಂದ ಕಶೇರು ಖಂಡವನ್ನು ಅವರು ಗಾಯಗೊಂಡಿದ್ದಾಗ ಡಾಕ್ಟರ್ ಜೋ ತುಂಬಾ ಯೋಚಿಸುತ್ತಾ ಮಲಗಿದ್ದರು. ಆದುದರಿಂದ ಅವರು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವ ಭರವಸೆಯನ್ನು ಹೊಂದಲು ಆ ಸಮಯವನ್ನು ಚೆನ್ನಾಗಿ ಬಳಸಬೇಕೆಂದು ನಿರ್ಧರಿಸಿದರು. ಅವರು ಧ್ಯಾನ ಮತ್ತು ದೃಶ್ಯೀಕರಣವನ್ನು ಅಭ್ಯಾಸ ಮಾಡಿದರು. ತನ್ನ ಬೆನ್ನು ಮೂಳೆಯು ಸ್ವತಃ ದುರಸ್ತಿಯಾಗಿರುವುದನ್ನು ಅವರು ಊಹಿಸಿದ್ದು ಅದು ಕೆಲಸ ಮಾಡಿದೆ. ಡಾಕ್ಟರ್ ಜೋ ಅವರ ಬೆನ್ನು ಮೂಳೆಯು ಅವರ ಗಾಯಗಳಿಂದ ಸಂಪೂರ್ಣವಾಗಿ ಗುಣಮುಖವಾಯಿತು ಮತ್ತು ಕೇವಲ 3 ತಿಂಗಳ ನಂತರ ಅವರು ತಮ್ಮ ಪಾದದ ಮೇಲೆ ನಿಂತು ತರಬೇತಿಯಲ್ಲಿ ಮರಳಿದರು. ಧ್ಯಾನದ ಶಕ್ತಿಯ ಮೂಲಕ ಡಾಕ್ಟರ್ ಜೋ ತನ್ನ ದೇಹವನ್ನು ಗುಣಪಡಿಸಲು ತನ್ನ ಮನಸ್ಸನ್ನು ಬಳಸಿದರು. ಇಂದು ಡಾಕ್ಟರ್ ಜೋ ಡಿಸ್ಪೆನ್ಸಾ ಮನಸ್ಸು ದೇಹದ ಸಂಪರ್ಕದ ಶಕ್ತಿಯ ಕುರಿತು ವಿಶ್ವ ಪ್ರಸಿದ್ಧ ತಜ್ಞರಾಗಿದ್ದಾರೆ.